आप देख रहे हैं 7 न्यूज। मैं आपके साथ मोहम्मद सलमान जुनैदी। ತಾವೆಲ್ಲರೂ ವಿಸ್ತಾರವಾಗಿ ಕೇಳಿದ್ರಿ. ಎಲ್ಲ ಮಾಧ್ಯಮದವರಿಗೆ ಎಲ್ಲ ಮಿತ್ರರಿಗೆ ನನ್ನ ನಮಸ್ಕಾರ. ಈಗಾಗಲೇ ಈಗ ವಕ್ಫ್ ಬಗ್ಗೆ ಮಾತಾಡಿದಂಗೆ ಕೆಲವೊಂದು ವಿಷಯಗಳನ್ನು ಯಾವುದು ಒಪ್ಪಿಸಿ ನಮ್ಮ ಸ್ನೇಹಿತರು ಕೇಳಿದರು. ಅದ್ರಾಗ ನಂಬರ್ 1 ವಕ್ಫ್ ಒಳಗೆ ಏನಂತಾರೆ ಅಂದ್ರೆ ಅವ್ರು ಲೇಡೀಸ್ಗೆ ತೊಗೊಂಡು ಬರ್ಬೇಕಂತ. ಎರಡನೇದು ಏನೈತಪ್ಪ, ಒಂದು ಸಮಿತಿ ಒಳಗೆ ಅವರು ಹಿಂದೂಗಳು ಅಂತ ವ್ಯಕ್ತಿಗಳು ಇರಬೇಕಂತ. ಮೂರನೇದು ಏನಪ್ಪ ಅಂದರೆ ಅವ್ರು ಯಾವುದೇ ಕಾರಣಕ್ಕೂ ಬಡವ್ರಿಗೆ ಕೊಟ್ಟು ಹೇಳ್ತಾರೆ, ಯಾವ ಬಡವ್ರಿಗೆ ಯಾವ ರೀತಿ ಕೊಡ್ತಾರೆ ಅನ್ನೋದು ಸ್ಪಷ್ಟನೆ ಇಲ್ಲ. ಇಂಥವು ಸಾಕಷ್ಟು ಅಂಶಗಳನ್ನು ಈ ಅಮೆಂಡ್ಮೆಂಟ್ನಾಗಿ ತೊಗೊಂಡು ಬರ್ತಿದ್ದಾರೆ. ಅದನ್ನು ನಾವು ವಿರೋಧ ಮಾಡ್ತಾಯಿದ್ವಿ, ಖಂಡನೆ ಮಾಡ್ತಾಯಿದ್ವಿ, ಅದರ ಬಗ್ಗೆ ಹೋರಾಟ ಮಾಡ್ತಾಯಿದ್ವಿ. ಅದರ ಜೊತೆಯಲ್ಲಿ ನಾವು ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಹೋರಾಟ ಮಾಡ್ತಾಯಿದ್ವಿ. ಆಮೇಲೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಸ್ನೇಹಿತರು ಹೇಳಿದರು, ನೀವು ಅದು ಕೈದೆ ಆದಮೇಲೆ ಯಾಕೆ ಹೋರಾಟ ಮಾಡ್ತೀರಿ, ಯಾಕೆ ಇದು ಮಾಡ್ತೀರಿ ಅಂದ್ರೆ ಏನು, ಮುಸಲ್ಮಾನರಿಗೆ ಒಂದು ಕೈದೆ, ಹಿಂದೂಗಳಿಗೆ ಒಂದು ಕೈದೆ ಇಲ್ಲ. ಈ ಭಾರತ ದೇಶ ಒಳಗೆ ಎಲ್ಲರಿಗೂ ಒಂದೇ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಕೈದೇನೆ ನಾವು ನಡಿಬೇಕಾಗೈತಿ. ನಿಮ್ಗೆ ಎಷ್ಟು ಅಧಿಕಾರದ ಅಷ್ಟು ಅಧಿಕಾರ ನಮಗೂ ಇರುತ್ತೆ. ಅದು ಅಲ್ಲದೆ ಈ ವಕ್ಫ್ ಬಗ್ಗೆ ನಾವು ಏನು ಮಾಡಬೇಕು ಏನಿಲ್ಲ, ಈ ಕೃಷಿ ಅದು 20 ತಾರೀಕು 22 ತಾರೀಕು ಏನು ಮಾಡಬೇಕಾಗೈತಿ, ಅದು ಪೂರ್ವ ಸಭೆಯನ್ನು ಮಾಡಿ ನಾವು ಅದು ಇದು ಮಾಡ್ತೀವಿ. ಈಗ 15 ತಾರೀಕು ಮಾಡಬೇಕಂತ ದೇಶದ ಎಲ್ಲ ನಿಮ್ಮ ಮುಖಾಂತರ ಜನರಿಗೆ ನಾವು ತಿಳುವಳಿಕೆ ಮಾಡ್ತೀವಿ. 15 ತಾರೀಕಿನ ದಿವಸ ಮಾಡ್ತಾ ಇಲ್ಲ, ಮುಂದೆ ನಾವು ಮಾಡ್ತಾ ಇದ್ವಿ ಅಂತ ಹೇಳ್ತೇವೆ. ಎರಡನೇದು ಏನಪ್ಪ, ಬಸವನಗೌಡರು ಪದೇ ಪದೇ ಮುಸಲ್ಮಾನ್ ಬೈಯೋದು. ಇಷ್ಟು ದಿವಸ ಅವರು ಯಾರ್ಯಾರು ಬೈದರು, ನಾನು ಬೈದರು, ಮುಸ್ಲಿಫ್ ಅವ್ರು ಬೈದರು, ಟಪಾಲ್ ಅವ್ರು ಬೈದರು, ಪಾಟೀಲ್ ಅವ್ರು ಬೈದರು, ಎಲ್ಲರೂ ಬೈದ್ರು, ನಾವು ಸಹಿಸ್ಕೊಳತ್ತೀವಿ. ಆದ್ರೆ ಅವರು ನಮ್ಮ ದೇವರಂತ ಈಗ ಟಿಪ್ಪು ಸುಲ್ತಾನ್ದವ್ರಿಗೆ ಬೈದರು, ಎಲ್ಲರೂ ಬೈದರು. ಆದ್ರೆ ಈ ಬೈಯುವುದು ಸಹಿಸ್ಕೊಳ್ಳೋದು ಅಂದ್ರೆ ಅವ್ರು ಏನು ತಿಳ್ಕೊಂಡ್ರೆ ನಾವು ಅಂಜಾಕತ್ತೇವೆ ತಿಳ್ಕೊಂಡ್ರೆ. ಈ ಹೇಳ್ತೀನೋ ಹಂದಿಗೆ ಗೊತ್ತಾಗಬೇಕು, ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡ್ದಿ ಅಂದ್ರೆ ನಾವು ಜೀವ ಕೊಡೋಕ್ಕೆ ತಯಾರದು. ಒಂದು ಮುಂದಿನ ನೀವು ತಿಳ್ಕೊಂಡ್ಬಿಡು, ನಾವು ಜೀವ ಕೊಡೋಕ್ಕೆ ತಯಾರದು. ಇಡೀ ಬಿಜಾಪುರ್ನಾಗ ಎಲ್ಲರೂ ಕೋಟ್ಯಾಂತರ ಜನರು ನಾವು ಮೊಹಮ್ಮದ್ ಪೈಗಂಬರ್ ಹೆಸರ ಮ್ಯಾಗ ಜೀವ ಕೊಡ್ತು. ನೀನು ಏನಾದರ ಇಷ್ಟು ದಿವಸ ಎಲ್ಲರಿಗೆ ಬೈದ್ರೆ ಸುಮ್ಮನೆ ಕೂತೀವಿ. ಮೊಹಮ್ಮದ್ ಪೈಗಂಬರ್ ಹೆಸರು ತಗೊಳ್ಳೋ ಟೈಮ್ನಾಗ 10 ಸಲ ವಿಚಾರ ಮಾಡಿ ತಗೋ. ಎಲ್ಲರೇನ MLA ಏನು ಕಿತ್ಕೊಳ್ಳೋಕ್ಕಾಗೋದಿಲ್ಲ ನಿಂಗೆ. ಕರ್ನಾಟಕ ತುಂಬ ನೀನು ನಿಮ್ಮ ಸಮಾಜಕ್ಕೆ ಬೈತಿ, ನಿಮ್ಮ ಸ್ವಾಮಿಗಳಿಗೆ ಬೈತಿ, ನಿಮ್ಮ ಮಠಾಧೀಶರಿಗೆ ಬೈತಿ, ನೀ ಎಲ್ಲರೂ ಬೈಲಾಕತ್ತಿದ್ದಿ. ನಾವು ಎಲ್ಲರೂ ಸುಮ್ಮನೆ ಇದ್ದೀವಿ. ಯಾಕಂದ್ರೆ ಬಿಜಾಪುರ ಶಾಂತಿ ಇರಲಿ, ಯಾವುದೇ ರೀತಿಯಿಂದ ಯಾವ ಥರದ ಯಾರು ನಮ್ಮ ಹಿಂದೂ ಮಂದಿ ಮತ್ತು ಮುಸಲ್ಮಾನ್ ಮಂದಿ ಭೇದ ಭಾವ ಎಂದೂ ಬಂದಿಲ್ಲ. ಇಲ್ಲಿ ಬಿಜಾಪುರ್ನಾಗ ಯಾವತ್ತೂ ಜಗಳ ಆಗಿಲ್ಲ. ನೀನು ಏನಾದ್ರು ಜಗಳ ಮಾಡ್ಬೇಕಂತ ಭಾಳಷ್ಟು ಪ್ರಯತ್ನ ಮಾಡ್ದಿ, ನಾವು ಯಾರೂ ಅದಕ್ಕೆ ಒಪ್ಪಲಿಲ್ಲ. ಎಲ್ಲರೂ ಸಹಮತದಿಂದದು. ಈಗ ನಮ್ಮ ಸೀಮೆ ಪಾರಾಗ್ತಾ ಇದೆ. ನೀನು ಮೊಹಮ್ಮದ್ ಪೈಗಂಬರ್ ಮ್ಯಾಗ ಚಾಲೂ ಮಾಡಿದೆ ಅಂದ್ರೆ ನಿನ್ನ ಮನೆತನ ಬರಬೇಕಾಗ್ತೈತಿ. ಎಚ್ಚರಿಕೆ. ಇಲ್ಲಿ ನೀವು ಎಲ್ಲರಿಗೂ ಬೈದಾಗ ನಾವು ಸುಮ್ಮನೆ ಕೂತಿದ್ದೀವಿ. ಯಾರು ಬೇಕಾದ್ರೂ ಇದ್ರು, ಟಿಪ್ಪು ಸುಲ್ತಾನ್ ಬೈದಿ, ಔರಂಗಜೇಬ್ ಬೈದಿ, ಅವ್ರು ರಾಜ ಆದಾಗ ಇರಲಿ ಅಂತ ಸಿಕ್ತು. ಆದರೆ ಮೊಹಮ್ಮದ್ ರಾಜ ಇಲ್ಲ. ಇಡೀ ಜಗತ್ತಿಗೆ ಎಲ್ಲ ಮುಸಲ್ಮಾನರಿಗೆ ಅವ್ರ ಜೀವಕ್ಕಿಂತ ಹೆಚ್ಚದ. ಅವರು ಜಗತ್ತು ಗುರು ಅದ, ಶಾಂತಿ ದೂತ ಅದ, ಪೀಸ್ ಅದ. ಅವ್ರ ಬಗ್ಗೆ ನೀ ಏನಾದರೂ ತಪ್ಪಿ ಮಾತಾಡಕತ್ತೆ ಅಂದ್ರೆ ನಿನ್ನ ಮನೆಯಲ್ಲೈತಿ, ನೀಯಲ್ಲಿರ್ತಿ ಅನ್ನೋದು ವಿಚಾರ ಮಾಡ್ತೀವಿ. ಆದ್ದರಿಂದ ನಾವು ಎಲ್ಲ ಸಮಾಜದ ಮುಖಂಡರಲ್ಲಿ ವಿನಂತಿ ಮಾಡ್ತೀವಿ. ಯಾಕಂದ್ರೆ ನೀ ಇಂಥ ಕೆಲಸ ಮಾಡಿ ಆಗ್ತೈತಿ. ನಿಮ್ಮ ಪಾರ್ಟಿಯವ್ರು ಉಚ್ಚಾಟನೆ ಮಾಡ್ಯಾರ, ನಿಮ್ಮ ಪಾರ್ಟಿಯವ್ರು ಉಚ್ಚಾಟನೆ ಮಾಡ್ಬೇಕಾದ್ರೆ ಸುಮ್ಮನೆ ಮಾಡಿಲ್ಲ. ಯಾಕೆ ಮಾಡೋದು, ಇದೇ ಥರ ನೀ ಎಲ್ಲರಿಗೂ ಮಾಡಾಕತ್ತೈತಿ ಉಚ್ಚಾಟನೆ ಮಾಡ್ಯಾರ. ಆಮೇಲೆ ಆ ಇಲೆಕ್ಷನ್ದು ಹೇಳ್ತಾ ಇದ್ದೀವಿ, ವಿಜುಗೌಡರು ಹೇಳಿದ್ದು ಮಾತೇನು ತಪ್ಪಿಲ್ಲ. ಇಟ್ಟು ಓಟ್ ಡೂಪ್ಲಿಕೇಟ್ ಮಾಡ್ಯಾರ ನಿಮ್ಮ ಪಾರ್ಟಿಯವ್ರು ಹೇಳ್ಯಾರ, ಉಮೇಶ್ ವಂದಾಲ್ ಅವರು ಹೇಳ್ಯಾರ, ರವಿ ಬಗಲಿ ಅವರು ಹೇಳ್ಯಾರ. ಡೂಪ್ಲಿಕೇಟ್ ವೋಟ್ ಮಾಡಿ ಆರಿಸಿ ಬಂದವ ನೀನು, ನಿನಗೇನು ಗೊತ್ತದಿರ್ಬೇಕು. ನೀನು ತಾಕತ್ತಿದ್ದ ತೆಗಿಯ ಡೂಪ್ಲಿಕೇಟ್ ವೋಟ, ಬಾ ಆರಿಸಿ ನೋಡೋಣ. ನಿಜವಾಗಲೂ ಆರಿಸಿ ಬರಬೇಕಾದ್ರೆ ಡೂಪ್ಲಿಕೇಟ್ ತೆಗಿ, ಇಳ್ಕೊಂಡು ಹೋಗಿ ಚಿಂಚಲಿಗೆ ನಿಂತಾರೆ ಇಲೆಕ್ಷನ್ ಗೊತ್ತಾಕೈತಿ ನೀನು. ಆದ್ದರಿಂದ ಈ ಸಲ ನಾವು ಸುಮ್ಮ ಕೂತೀವಿ ಅಂದ್ರೆ ನೀನು ಇದು ಮಾಡ್ಕೋಬೇಡ. ಒಂದು ವೇಳೆ ಇನ್ನೂ ಒಮ್ಮೆ ನಿನ್ನ ಬಾಯಾಗ ನೀ ಹಂದಿ ಇದ್ದಾಗ ಯಾರಲ್ಲೇ ಇದ್ರ ಜೊತೆ ನೀ ಹೆಲ್ತ್ ತಿನ್ಕೋತೀರ ಅವನೇ. ಮೊಹಮ್ಮದ್ ಪೈಗಂಬರ್ ಹೆಸರು ನಿನ್ನ ಬಾಯಿಗೆ ಬರುವಂಗಿಲ್ಲ. ಇದು ಲಾಸ್ಟ್ ನಿನ್ಗೆ. ಇನ್ನು ಮೇಲೆ ಏನಾದರೂ ಪೈಗಂಬರ್ ಹೆಸರು ತೊಗೊಂಡು ನಿನ್ನ ಏನು ಹಾಕೈತಿ ಗೊತ್ತಿಲ್ಲ, ನಾವೇ ಸಾಯ್ಲಾಕ ತಯಾರದು. ಇಟ್ಟು ತಿಳ್ಕೊಂಡ್ಬಿಡು. ಮುಂದೆ ಏನು ಹಾಕೈತಿ ಗೊತ್ತಿಲ್ಲ. DC ಅವ್ರ ಬಲ್ಲೆ ಮನವಿ ಮಾಡ್ತೀವಿ, ನಾವು ಜಿಲ್ಲಾಡಳಿತ ಬಲ್ಲೆ ಮನವಿ ಮಾಡ್ತೀವಿ. ಇಂಥವು ಎಲ್ಲ ಶಬ್ದಗಳನ್ನು ಬಂದ್ ಮಾಡಿಸ್ರಿ, ಎಚ್ಚರಿಕೆ ಕೊಡ್ರಿ, ಸೋಮಟ್ಟು ಕೇಸ್ ಮಾಡಿರಿ. ಇಲ್ಲಾಂದ್ರೆ ಬಿಜಾಪುರ್ನಾಗ ಏನಾರು ಅನಾಹುತ ಆಯ್ತಂದ್ರೆ ನೀವೇ ಜವಾಬ್ದಾರಿ ಹಾಕಿರಿ. ಆದ್ದರಿಂದ ಎಚ್ಚರಿಕೆಯಿಂದ ನಮ್ಮೆಲ್ಲ ಸೌಹಾರ್ದತೆ, ನಾವು ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲರೂ ಒಕ್ಕಟ್ಲಿಂದ ಎಲ್ಲ ಹಬ್ಬಗಳನ್ನು ಮಾಡ್ತೀವಿ. ಯಾವ ಸಣ್ಣ ಪುಟ್ಟ ಜಗಳ ಬಂದಿಲ್ಲ, ಯಾವ ಯಾರ ಬಗ್ಗೆ ಅವಕಾರಿ ಹೇಳ್ತಾ ಇಲ್ಲ.
ಎಲ್ಲ ಬಿಜಾಪುರ ಸಮಸ್ತ ಜನರು ಎಲ್ಲ ಸಮಾಜದವರು ಕೂಡ್ಕೊಂಡು ಪ್ರತಿಯೊಂದು ಹಬ್ಬ ಮಾಡ್ತೀವಿ. ಮೊನ್ನೆ ರಂಜಾನ್ ಆದ್ರೂ ನೋಡ್ರಿ, ದೀಪಾವಳಿ ಆದ್ರೂ ನೋಡ್ರಿ, ಎಲ್ಲ ರೀತಿ ನೋಡ್ರಿ. ನಾವು ನಿನ್ನೆ ತಾನೇ ಆಯಿತು, ನಿನ್ನೆ ತಾನೇ ನಮ್ಮ ಉಮೇಶ್ ವಂದಾಲ್ ಅವರು ಮಾಡಿದ್ರು. ಎಲ್ಲ ಏನಾದ್ರು ಒಂದು ಸ್ವಲ್ಪ ಸಣ್ಣ ಪುಟ್ಟ ಏನಾಯಿತು, ಆ ಉಮೇಶ್ ವಂದಾಲ್ಗೂ ಬೈತಿ ಹಿಂದುತ್ವ ಹತ್ತಿ. ಏನು ಹಿಂದುತ್ವ ಅಂದ್ರೆ ನಿನ್ನ ಮಗಕ್ಕೆ ತಗೋ SC ಮಂದಿದು ಒಂದು ಹುಡುಗಿ ಲಗ್ನ ಮಾಡಿ ನೋಡೋಣ, ಬೇರೆ ಬೇರೆ ಸಮಾಜಕ್ಕೆ ತಗೋ. ಹಿಂದೂ ಅಂದ್ರೆ ಒಂದೇ ಅಲ್ಲ, ಎಲ್ಲ ಸಮಾಜಕ್ಕೆ ತಗೋ, ಎಲ್ಲ ಸಮಾಜ ಮದುವೆ ಈಗ ಈ ಬೀಕನ ಮಾಡಿ ಚಾಲು ಮಾಡ ನೋಡೋಣ. ಅದಕ್ಕೆ ಹಿಂದುತ್ವ ಹತ್ತಾರ ಬರೇ ನಿನ್ನ ಸಮಾಜ. ನೀ ಯಾವ ವ್ಯಕ್ತಿ ಹಿಂದೂ ಮಂದಿಗೆ ನಾನು ವಾಡಾಗ ಬಾ, ಒಂದು 4 ಮಂದಿ ಕೆಲಸ ಮಾಡ್ಕೊಡು ಬಾ. ಬಡವರು ಹಿಂದೂ ಅದಾರ, ಯಾವ ಹಿಂದೂಗೂ ಚಲೋ ಮಾಡೋದಿಲ್ಲ, ಮುಸಲ್ಮಾನ್ ಚಲೋದಿಲ್ಲ. ನೀನು ರಾಜಕೀಯ ಬೆಳಿಲಾಕತ್ತಿ, ನೀನು ರೊಕ್ಕ ಗಳಿಸ್ಲಾಕತ್ತಿ, ನೀನು ಅಷ್ಟೇ ಕೆಲಸ ಮಾಡಾಕತ್ತಿ, ಅಷ್ಟೇ ಕೆಲಸ ಮಾಡ್ಕೊತಿರು. ಈ ಬೈದು ಬಿಡು. ನೀನು ಬೈಲಾಕ ಚಾಲು ಮಾಡಿದಿ, ನಮ್ಗೆ ಬೈ ಎಷ್ಟು ಹೋಯ್ತಾರೆ ಬೈ, ನಮ್ಗೆ ಸಿಕ್ಕಾತು ಹೊಡಿ. ನಮ್ಗೆ ಏನು ಅಲ್ಲ, ನಮ್ಗೆ ಬೈದ್ರೆ ನಾವು ಸಹಿಸ್ಕೊಂಡು ಬಿಟ್ಟಿದ್ವಿ ಸರ್. ನಮಗೂ ಬೈ ತಪ್ಪಿಲ್ಲ, ನಮ್ಗೆ ಬೈದ್ರೆ ತಪ್ಪಿಲ್ಲ. ನಾನು ಯಾರಿಗೆ ಬೈದ್ರೆ ನಾವು ಸುಮ್ಮನೆ ಇದ್ದೀವಿ. ಮೊಹಮ್ಮದ್ ಪೈಗಂಬರ್ ಬೈದಾಗ ನಾವು ಸುಮ್ಮನೆ ಇರಕ್ಕೆ ಆಗುದಿಲ್ಲ. ಇದು ಅಂತ ತಿಳ್ಕೊರಿ. ರಾಜ ಮಹಾರಾಜರು ಬೈದಾಗ ಸುಮ್ಮದಿವು, ನಮ್ಮ ದೇವರುಗಳಿಗೆ ಬೈದ್ರೆ ಸುಮ್ಮದಿವು. ಯಾಕೆ ಸುಮ್ಮದಿವು ಅಂದ್ರೆ ಅವನ ಸಂಬಂಧ ಇಲ್ಲ, ಹೊಯ್ಕೋತಿದ್ದ ಸುತ್ತಿತ್ತು. ಇಡೀ ಸಮಾಜಕ್ಕೆ, ಸಣ್ಣ ಪುಟ್ಟ ಸಮಾಜಕ್ಕೆ ಇದು ಆಗ್ತೈತಿ. ಬೇರೆ ಹಿಂದೂ ಮುಸಲ್ಮಾನ್ ನಾವು ಏನು ಭಾವೈಕತಲ್ಲಿದ್ದದು ಅದರಿಂದ ತೊಂದರೆ ಆಗ್ತೈತಿ ಅನ್ನೋದು ಉದ್ದೇಶದಿಂದ ಸಹಿಸ್ಕೊಳಕತ್ತೀವಿ. ಇನ್ನು ಮೊಹಮ್ಮದ್ ಪೈಗಂಬರ್ ತನಕ ಬಂದೆ ಅಂದ್ರೆ ನೀವು ಎಚ್ಚರಿಕೆ ಹೇಳ್ತೀವಿ, ನೀವು ಹುಷಾರಿರು. ಯಾವಾಗ ಏನು ಆಗ್ತೈತಿ ಅನ್ನೋದು ವಿಚಾರ ಮಾಡ್ಬೇಕಾಗ್ತೈತಿ. ಯಾರಿಂದ ನಾವು ನಿಮ್ಮ ಶಾಂತಿಯಿಂದ ನೀವು ಎಲ್ಲರೂ ಒಳ್ಕಟ್ಲೆ ಮಾಡಬೇಕಾಗೈತಿ. ನಿಮ್ಮ ಮುಖಾಂತರ ಇಟ್ಟು ಹೇಳೋದು, ಯಾರಿಗೆ ಬೈದ್ರು ತಪ್ಪ, ಅದು ಯಾವ ಸಮಾಜಕ್ಕೆ ಬೈದ್ರು ತಪ್ಪ, ಯಾವ ಮನುಷ್ಯಗೆ ಬೈದ್ರು ತಪ್ಪ, ಅದನ್ನ ಬೈಯೋದು ಬಿಡಬೇಕು. ರಾಜಕೀಯನಾಗ ಏನು ಮಾಡ್ತೀನಿ ಮಾಡಿ, ಏನು ಅಭಿವೃದ್ಧಿ ಮಾಡಿದ್ದೀನಿ ನೀನು? ನಿನ್ನ ವಿಜಯಗಳು ಹೇಳಿಲ್ಲ, ಏನು ಅಭಿವೃದ್ಧಿ ಮಾಡಿದ್ದೀನಿ? ಮುನ್ಸಿಪಾಲ್ಟಿ ರೊಕ್ಕ ಹಾಕೊಂಡಿದ್ದು, ಮುನ್ಸಿಪಾಲ್ಟಿಯಿಂದ ಅಭಿವೃದ್ಧಿ ಮಾಡ್ತಿದ್ವಿ. ನಾ ಮಾಡಿನ ಪಟ್ಕಟ್ಟು ಫೋಟೋ ಹಾಕೋದು ತಿರುಗಾಡ್ತೀನಿ. ಆಚೆಗೆ ಬರ್ಬೇಕು. ಡೆವಲಪ್ಮೆಂಟ್ ಏನದ, ಡೆವಲಪ್ಮೆಂಟ್ ಮಾಡೋದು ಕಲಿ. ಏನು ಉಚ್ಚಾಟನೆ ಆಗೈತಿ ಅದು ಎಲ್ಲಿ ಪಾರ್ಟಿ ಕಟ್ ತೋರೋದಿಲ್ಲ. ಒಮ್ಮೆ ಪಾರ್ಟಿ ಕಟ್ತೀನತ್ತಿ, ಒಮ್ಮೆ ಪಾರ್ಟಿ ಬಿಡ್ತೀನತ್ತಿ. ನೀನು ಅಷ್ಟೇ ತಗೋತಲ್ಲ, ಹಿಂದೂ ಶಕ್ತಿ ನೀನು ಬಲ್ಲದಲ್ಲ, ಪಾರ್ಟಿ ಕಟ್ ನೋಡೋನು. ರೊಕ್ಕ ಕಟ್ ಮಂದಿ ಈ ವಿಚಾರ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.